ಅಡುಗೆ ಅನಿಲ ಬೆಲೆ ಏರಿಕೆ ಖಂಡಿಸಿ ಶಿವಮೊಗ್ಗ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತೆಯರು ಶಿವಮೊಗ್ಗ ನಗರದ ಶಿವಪ್ಪ ನಾಯಕ ಪ್ರತಿಮೆ ಬಳಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳಲ್ಲಿ ಒಂದಾದ ಅಡುಗೆ ಅನಿಲ ಬೆಲೆ ಏರಿಸಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಿದೆ. ಇದರಿಂದ ಜನಸಾಮಾನ್ಯರು, ಮಹಿಳೆಯರು ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿ ಹೋಗಿದ್ದಾರೆ. ಬಡವರ ಹೊಟ್ಟೆ ಮೇಲೆ ಮತ್ತೆ ಮತ್ತೆ ಕೇಂದ್ರ ಸರ್ಕಾರ ಹೊಡೆಯುವ ಪ್ರಯತ್ನ ಮಾಡುತ್ತಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ದೇಶದ ಮಹಿಳೆಯರ ಶ್ರೇಯೋಭಿವೃದ್ಧಿಗೆ ಅನೇಕ ಯೋಜನೆ ತಂದಿದೆ. ವಿಶ್ವಗುರು ಎಂದು ಹೇಳಿಕೊಳ್ಳುವ ಮೋದಿ ಯುದ್ಧ ಏಕೆ ನಿಲ್ಲಿಸುತ್ತಿಲ್ಲ? ಕಾಂಗ್ರೆಸ್ ಪಕ್ಷದ ಹೋರಾಟದ ಫಲವಾಗಿ ಸಿಕ್ಕ ಸ್ವಾತಂತ್ರ್ಯವನ್ನು ಅಮೆರಿಕಕ್ಕೆ ಮೋದಿ ಅಡವಿಟ್ಟಿದ್ದಾರೆ ಎಂದು ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತೆಯರು ರಸ್ತೆಯಲ್ಲಿ ಸೌದೆ ಒಲೆ ಹಚ್ಚಿ ಚಹಾ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು. ಬಿಜೆಪಿ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಬಡವರ ಹೊಟ್ಟೆಗೆ ಹೊಡೆಯುವ ಬೇಕೇ ಬೇಕು ಎಲ್ಲಿಯವರೆಗೂ ಹೋರಾಟ. ಒಂದು ಸಣ್ಣ ಬ್ರೇಕ್ನ ನಂತರ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತೆಯರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಸರ್ಕಾರದಿಂದ, ಮೋದಿ ಸರ್ಕಾರದಿಂದ ಆಗ್ತಾ ಇದೆ. ಬಹುಶಃ ಅವರಿಗೆ ಯಾರು ಬಡವರ್ಗದವರು ನೆಮ್ಮದಿಯಾಗಿರೋದು ಅವರಿಗೆ ಇಷ್ಟ ಇಲ್ಲ ಅಂತ ಕಾಣ್ತಾ ಇದೆ. ಪದೇ ಪದೇ ಮಧ್ಯಮ ವರ್ಗದವರನ್ನ, ಬಡವರನ್ನ ಅವರಿವತ್ತು ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಯಾವುದೇ ನಾವು ಉತ್ತಮರನ್ನಾಗಿ, ಶ್ರೀಮಂತರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಪಣವನ್ನ ಇವತ್ತು ತೊಟ್ಟಿರ್ತಕ್ಕಂಥದ್ದು ನಮ್ಗೆಲ್ರಿಗೂ ಕೂಡ ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷ ಅಸ್ತಿತ್ವಕ್ಕೆ ಬಂದಾಗಿನಿಂದನೂ ಕೂಡ ಇಲ್ಲಿವರೆಗೂ ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ಅನೇಕ ಯೋಜನೆಗಳನ್ನ ತರೋದ್ರ ಮುಖಾಂತರ, ಮಹಿಳೆಯರನ್ನ ಆರ್ಥಿಕವಾಗಿ ಸಬಲತೆ ಮಾಡೋದ್ರ ಮುಖಾಂತರ ದೇಶದ ಪ್ರಗತಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ಬಹುಶಃ ಕಳೆದ 2 ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿ ಯೋಜನೆಗಳೇ ನಮ್ಮ ಸರ್ಕಾರದ ದೇವದೇಶವನ್ನ ಹೇಳುತ್ತೆ. ಮಹಿಳೆಯರ ಕೈಗೆ ನಾವು ಧನ ಸಹಾಯವನ್ನ ಕೊಡಬೇಕು, ಅವರನ್ನ ಶ್ರೇಯೋಭಿವೃದ್ಧಿಯನ್ನ ಮಾಡಬೇಕು, ಅವರ ಒಂದು ಆರ್ಥಿಕ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿ ಕೊಟ್ಟಂತ ಹಣವನ್ನ ನಾವು ಹೇಗ್ ಖರ್ಚು ಮಾಡಬೇಕು, ನಾವು ಯಾವ ರೀತಿ ಅವರನ್ನ ದುರ್ಬಲರಾಗಿ ಮಾಡಿಸ್ಬೇಕು ಅಂತ ಹೇಳಿ ಬಹುಶಃ ಬಿಜೆಪಿ ಬಹಳ ವ್ಯವಸ್ಥಿತವಾಗಿ ಇವತ್ತು ಲೆಕ್ಕಾಚಾರ ಹಾಕೊಂಡು ಗ್ಯಾಸಿನ ದರವನ್ನ ಏರಿಸಿದೆ. ಸಾಮಾನ್ಯವಾಗಿ ಇವತ್ತು ಬಿಜೆಪಿ ಸ್ನೇಹಿತರು ಹೇಳ್ತಾ ಇರ್ತಾರೆ, ನಮ್ಮ ಮೋದಿ ಅವರು ವಿಶ್ವಗುರು ಅಂತ ಹೇಳಿ. ನಿಜವಾಗ್ಲೂ ಅವರು ವಿಶ್ವಗುರು ಆಗಿದ್ದೆ ಆದ್ರೆ ವಿಶ್ವದಲ್ಲಿ ನಡೀತಾ ಇರ್ತಕ್ಕಂತಹ ಈ ಒಂದು ಯಾಕೆ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಈ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಜಾಗರತೆ, ಹರಾಜಾಗ್ತಾ ಇದೆ. ಇದನ್ನ ಯಾಕೆ ತಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇವತ್ತು ನಿಜವಾಗ್ಲೂ ವಿಶ್ವಗುರು ಆಗಿದ್ರೆ ಇವರ ಮಾತನ್ನ ಅಮೆರಿಕನೋ, ಇಸ್ರೇಲೋ, ಇರಾನೋ ಕೇಳೋದಾಗಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಈ ರೀತಿಯ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಾಚಿಕೆ ಆಗ್ಬೇಕು. ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯವನ್ನ ನಾವೆಲ್ಲರೂ ಹೋರಾಡಿ, ವಿಶೇಷವಾಗಿ ನಮ್ಮ ಪಕ್ಷ ಹೋರಾಡಿ ಇವತ್ತು
ಸ್ವಾತಂತ್ರ್ಯವನ್ನ ಪಡ್ಕೊಂಡಿದೀವಿ. ನಮಗೆ ಮಾತನಾಡ್ಲಿಕ್ಕೆ ಹಕ್ಕಿದೆ, ದುಡಿಯುವ ಹಕ್ಕಿದೆ, ಓದುವ ಹಕ್ಕಿದೆ, ಎಲ್ಲಿ ಬೇಕಾದ್ರೂ ಹೋಗ್ತಕ್ಕಂತ ಹಕ್ಕಿದೆ. ಅಂತ ಹಕ್ಕನ್ನ ಸ್ವಾಭಿಮಾನದಿಂದ ಪಡ್ಕೊಂಡಿದೀವಿ. ಆದ್ರೆ ಇವತ್ತು ಅಮೆರಿಕ ದೇಶ ನಮಗೆ ಗಡುವನ್ನ ಕೊಡ್ತಾ ಇದೆ. ನೀವು ಇಷ್ಟು 30 ದಿನಗಳೊಳಗೆ ನಿಮಗೆ ಬೇಕಾದಂತಹ ಕಚ್ಚಾ ತೈಲಗಳನ್ನ ರಷ್ಯಾ ದೇಶದಿಂದ ಪೂರೈಕೆ ಮಾಡ್ಕೋಬೇಕು ಅಂತ ಹೇಳಿ. ಇವ್ರು ಯಾರು ನಮ್ಮ ಭಾರತ ದೇಶಕ್ಕೆ ಗಡುವನ್ನ ಕೊಡ್ಲಿಕ್ಕೆ? ಇವರಿಗೆ ಯಾವ ನೈತಿಕತೆ ಇದೆ? ಹಾಗಾದ್ರೆ ನಮ್ಮ ದೇಶವನ್ನ ಅಡವಿಟ್ಟಿದ್ದೀರಾ ನೀವು? ನಮ್ಮ ದೇಶವನ್ನ ಅಮೆರಿಕಕ್ಕೆ ಅಡವಿಟ್ಟಿದ್ದೀರಾ? ಹಾಗಾಗಿ ನೀವು ನಿಜವಾಗ್ಲೂ ನಾನು ಹೀಗೆ ಈ ಒಂದು ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇನೆ, ವಿಶ್ವಗುರು ಅಂತ ಕರ್ಸ್ಕೊಳ್ತಕ್ಕಂತಹ ನೀವುಗಳು ಪ್ರೂವ್ ಮಾಡಿ, ನಾನು ವಿಶ್ವಗುರು, ನನ್ನ ಮಾತನ್ನ ಇಡೀ ವಿಶ್ವವೇ ಕೇಳುತ್ತೆ, ನಾನು ಈ ಯುದ್ಧವನ್ನ ನಿಲ್ಲಿಸಬಲ್ಲೆ ಅಂತ ಹೇಳಿ ಬಹಿರಂಗವಾದ ಹೇಳಿಕೆಯನ್ನ ಕೊಡಿ. ಆಗ ಒಪ್ಕೊಳ್ತೀನಿ, ನಾವು ಕೂಡ ಹೇಳ್ತೀವಿ ನಿಮ್ ಜೊತೆಗೆ ವಿಶ್ವಗುರು ಅಂತ ಹೇಳ್ಕೊಂಡು.